ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 15 दिसंबर 2025. मुरली महावाक्यಗಳು मीठे बच्चे, तुम अभी रूहानी बाप द्वारा रूहानी ड्रिल सीख रहे हो. इसी ड्रिल से तुम मुक्ति धाम जीवन मुक्ति धाम में चले जाएंगे. ಮಧುರ ಮಕ್ಕಳೇ, ಈಗ ತಾವು ರೂಹಾನಿ ತಂದೆಯ ಮೂಲಕ ಆತ್ಮೀಯ ಡ್ರಿಲ್ ಅನ್ನು ಕಲಿತಾ ಇದ್ದೀರಿ. ಇದರಿಂದ ತಾವು ಮುಕ್ತಿ ಹಾಗೂ ಜೀವನ್ ಮುಕ್ತಿಯನ್ನ ಪಡಿತೀರಿ, ತಲುಪ್ತೀರಿ, ಅಥವಾ ಅಲ್ಲಿಗೆ ಹೊರಟು ಹೋಗ್ತೀರಿ ಅಂತ. ಮುಕ್ತಿ ಹಾಗೂ ಜೀವನ್ ಮುಕ್ತಿ ಇದು ಮಾನವ ಜೀವನದ ಅತಿ ಉತ್ಕೃಷ್ಟ ಶ್ರೇಷ್ಠ ಪದವಿ ಹಾಗೂ ಶ್ರೇಷ್ಠ ಸಾಧನ ಹಾಗೂ ಶ್ರೇಷ್ಠವಾಗಿರುವಂತಹ ಒಂದು ಸ್ಥಿತಿಯಾಗಿದೆ. ಇಂತಹ ಮುಕ್ತಿ, ಜೀವನ್ ಮುಕ್ತಿ ಸಿಗುವುದು, ಅಂತಹ ಒಂದು ಮುಕ್ತಿಗೆ ಹೋಗುವುದು ಯಾವುದರಿಂದ? ರೂಹಾನಿ ಬಾಬಾ ಕಲಿಸುವಂಥ ರೂಹಾನಿ ಡ್ರಿಲ್ನ ಅಭ್ಯಾಸ ಮಾಡೋದ್ರಿಂದ. ರೂಹಾನಿ ಡ್ರಿಲ್ ಯಾವುದಾಗಿದೆ? ದೇಹ ಸೆ ನ್ಯಾರ ಹೋನ. ಟೋಟಲ್ ಬಾಬಾ ಕಲಿಸುವಂತಹ ಡ್ರಿಲ್ನ ಮೂಲ ಉದ್ದೇಶ ಆಟದ ಮೂಲಕ ಅಥವಾ ಒಂದು ಖೇಲ್ ಥರ ಪ್ರಾಕ್ಟೀಸ್ ಮಾಡಿಸ್ತಾ ನಮಗೆ ಯಾವುದೇ ಬೋರ್ ಆಗದಂತೆ, ದಣಿವಾಗದಂತೆ ಅಭ್ಯಾಸ ಮಾಡಿಸಿ ಬಾಬಾ ಈ ನಾಟಕದಲ್ಲಿ ಸಿಕ್ಕಿರುವಂತಹ ರೋಲ್ನ ಸ್ಟೋರಿ ಜೊತೆಗೆ ಯಾವ ಅಟ್ಯಾಚ್ಮೆಂಟ್ ಇದೆ ಅದರಿಂದ ಮುಕ್ತ ಮಾಡೋದಕ್ಕಾಗಿ. ಸ್ಟೋರಿ ಜೊತೆಗೆ ಅಟ್ಯಾಚ್ಮೆಂಟ್ ಇದೆ, ಹೀಗಾಗಿ ಆ ಸ್ಟೋರಿ ಒಳಗಿನ ಬಂಧನಗಳು ನನ್ನ ಬಂಧನ ಅನ್ನಿಸ್ತದ. ಅದಕ್ಕೆ ಮುಕ್ತಿಧಾಮಕ್ಕೆ ಹೋಗಬೇಕು ಅಂತಂದರೆ ಬಾಬಾ ಹೇಳ್ತಾರೆ ಡ್ರಿಲ್ ಅವಶ್ಯ ಮಾಡಬೇಕಾಗಿದೆ. ಎಷ್ಟೆಷ್ಟು ನಾ ಆತ್ಮ ಅನ್ನುವ ಸ್ಮೃತಿಯ ಜೊತೆಗೆ ಈ ದೇಹದಿಂದ ನ್ಯಾರ ಆಗುವ, ದೇಹದಿಂದ ಡಿಟ್ಯಾಚ್ ಆಗುವ, ಮೂಲ ಆತ್ಮದ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ನಾವು ಎಷ್ಟು ಮಾಡ್ತಾ ಹೋಗ್ತೀವಿ ಅಷ್ಟಷ್ಟು ಮುಕ್ತಿ ಹಾಗೂ ಜೀವನ್ ಮುಕ್ತಿಗೆ ಹೊರಟು ಹೋಗ್ತೀವಿ. ಮುಕ್ತಿ ಜೀವನ್ ಮುಕ್ತಿಗೆ ಹೊರಟು ಹೋಗೋದು ಅಂತಂದರೆ ಶರೀರ ಬಿಟ್ಟು ಹೋಗುವಂತಹ ಮಾತು ಬಿಲ್ಕುಲ್ ಅಲ್ಲ. ಎಲ್ಲಿವರೆಗೆ ಡ್ರಾಮಾ ಇದೆ, ಎಲ್ಲಿವರೆಗೆ ಡ್ರಾಮಾದಲ್ಲಿ ಈ ರೋಲ್ ಇದೆ, ಈ ಪಾತ್ರ ಇದೆ, ಅಲ್ಲಿವರೆಗೆ ಪಾತ್ರ ಕಂಟಿನ್ಯೂ ಆಗ್ತದೆ. ಅದು ಡ್ರಾಮಾದ ಕಲಿಯುಗದ ಸ್ಕ್ರಿಪ್ಟ್ನ ಅನುಸಾರ. ಹಾಗೆ ಅಲ್ಲ, ಮತ್ತಿದ್ರಲ್ಲಿ ಬೇರೆ ಬದಲಾವಣೆ ಇಲ್ಲ. ಅದೇ ಹಳೆಯ ಶರೀರ, ಅದೇ ರೋಗ, ಅದೇ ಸಂಬಂಧಗಳು, ಅವೇ ಎಲ್ಲ ಸ್ಮೃತಿಗಳ ಜೊತೆಗೇನೆ ಈ ರೋಲ್ ಮುಂದುವರಿತದ. ಇಷ್ಟಾಗಿಯೂ ಕೂಡ ಮುಕ್ತಿ ಹಾಗೂ ಜೀವನ್ ಮುಕ್ತಿಗೆ ಹೊರಟು ಹೋಗುವುದು ಅರ್ಥಾತ್ ಇದೇ ನಾಟಕದಲ್ಲಿ ಇದ್ದೂ ಎಲ್ಲ ಪಾತ್ರವನ್ನು ಅಭಿನಯ ಮಾಡ್ತಾನೂ ಕೂಡ ಆತ್ಮನ ಮೂಲ ಸ್ಥಿತಿಗೆ ಇಲ್ಲಿಯ ನಾಟಕದ ಮಾತುಗಳು, ಇಲ್ಲಿಯ ದೃಶ್ಯಗಳು, ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಪರಿಸ್ಥಿತಿಗಳು, ಸಂಬಂಧಗಳ ಪ್ರಭಾವ ಮನಸ್ಸಿನ ಮೇಲೆ ಆಗದೇ ಇರೋದು. ಬಾಬಾ ಹೇಳ್ತಾರೆ ಇದಕ್ಕಂತಾರೆ ಮುಕ್ತಿ ಅಂತ. ಮನಸ್ಸಿನ ಮೇಲೆ ಆಗ್ತದಂದ್ರ ಯಾವುದೇ ಮಾತು ಅನೇಕ ಸಂಕಲ್ಪಗಳನ್ನು ನಡೆಸ್ತದಂದ್ರೆ ಇದು ಬಂಧನ. ಅದಕ್ಕೆ ಬಾಬಾ ಹೇಳ್ತಾರ ನೀವು ಮುಕ್ತಿಧಾಮ ಶಾಂತಿಧಾಮಕ್ಕೆ ಹೊರಡ್ತೀರಿ. ಶಾಂತಿಧಾಮ ಅರ್ಥಾತ್ ಎಲ್ಲಾದರೂ ಇಲ್ಲ. ಮುಕ್ತಿಧಾಮ ಅಂತಂದರೆ ಮೇಲಿದೆ, ಶಾಂತಿಧಾಮ ಅಂದ್ರೆ ಮೇಲಿದೆ. ಮೇಲೆ ಅನ್ನುವಂಥ ಶಬ್ದ ಯಾತಕ್ಕಾಗಿ ಹೇಳಿದಾರತ್ತಂದರೆ ಹೈಯೆಸ್ಟ್ ಸ್ಥಿತಿಯನ್ನು ಒಂದು ನಿಶಾನೆ ಮಾಡೋ ಸಲುವಾಗಿ, ಗುರುತಿಸೋ ಸಲುವಾಗಿ. ಹೈಯೆಸ್ಟ್ ಲೌಕಿಕದಲ್ಲೂ ಕೂಡ ನಮಗೆ ಶ್ರೇಷ್ಠ ಸ್ಥಿತಿಯನ್ನು ಹೀಗೆ ಎತ್ತರದ ನಿಶಾನೆ ಮಾಡಿ ತೋರಿಸಿದ್ರು. ಹಾಗೆ ಎತ್ತರ ಅಂತಂದ್ರೆ ಸೂರ್ಯ ಚಂದ್ರಮ ದಾಟಿರುವ ಪರಂಧಾಮ ಅಲ್ಲ, ಆತ್ಮನ ಹೈಯೆಸ್ಟ್ ಸ್ಥಿತಿ, ಮೂಲ ಸ್ಥಿತಿ ಏನಿದೆ ಅದೇ ಶಾಂತಿಧಾಮ. ಅರ್ಥಾತ್ ರೋಲ್ನಿಂದ ಪರ್ಯಾದಂತಹ ಎಲ್ಲ ರೋಲ್ನ ಮಾತು, ಸ್ಟೋರಿ, ಜಗತ್ತು ಎಲ್ಲದರಿಂದ ಮುಕ್ತಾದ್ಮೇಲೆ ಉಳಿಯೋದೇನು? ಸೈಲೆನ್ಸ್. ಆ ಸೈಲೆನ್ಸ್ನ ಸ್ಥಿತಿಯಲ್ಲಿ ಸ್ಥಿತಾಗುವುದೇ ಶಾಂತಿಧಾಮ. ಈ ನಾಟಕದಲ್ಲಿದ್ದೂ ಕೂಡ ಎಲ್ಲವೂ ಕಾಣ್ತಿದ್ರು, ಎಲ್ಲವೂ ನಡೀತಿದ್ರು ಕೂಡ ಅದರಿಂದ ಪ್ರಭಾವ ಮುಕ್ತ ಆಗಿರೋದೇ ಮುಕ್ತ ಸ್ಥಿತಿ, ಮುಕ್ತಿಧಾಮ. ಮುಕ್ತಿ ಯಾರಿಗೆ? ಶಾಂತಿ ಯಾರಿಗೆ ಅನುಭವ ಆಗಬೇಕಾಗಿದೆ? ಆತ್ಮನಿಗಲ್ಲ. ಆತ್ಮ ಇರೋದೇ ಸದಾ ಮುಕ್ತ, ಆತ್ಮ ಇರೋದೇ ಸದಾ ಶಾಂತ. ಸೊ ಮುಕ್ತಿ ಶಾಂತಿ ಯಾರಿಗೆ ಬೇಕಾಗಿದೆ? ಮನಸ್ಸಿಗೆ. ಯಾಕಂದರೆ ಈ ಮನಸ್ಸು ಈ ವಿಶ್ವ ನಾಟಕದ ಮಾಯೆಯಲ್ಲಿ ಸಿಕ್ಕಾಕೊಂಡು ಇದು ಬಹಳಷ್ಟು ಬಂಧನದಲ್ಲಿ ಸಿಲುಕಿದೆ. ಇದಕ್ಕೆ ಮುಕ್ತಿ ಬೇಕು. ಆ ಮನಸ್ಸಿಗೆ ಆತ್ಮನ ಮೂಲ ಸ್ಥಿತಿಯೇ ಮುಕ್ತಿ. ಈ ಅಶಾಂತ ಮನಸ್ಸಿಗೆ
ಈ ಏರಿಳಿತದ ಮನಸ್ಸಿಗೆ, ಅಸ್ಥಿರ ಮನಸ್ಸಿಗೆ ಆತ್ಮನ ಹೈಯೆಸ್ಟ್ ಸ್ಥಿತಿಯೇ ಶಾಂತ ಸ್ಥಿತಿಯೇ ಶಾಂತಿಧಾಮ. ಅದಕ್ಕೆ ಹೇಳ್ತಾರೆ ಬಾಬಾ, ಯಾವಾಗ ಈ ಶಾಂತಿಧಾಮ ಮುಕ್ತಿಧಾಮಕ್ಕೆ ಹೊರಡ್ತೀರಿ, ಹೊರಡೋರು ಯಾರು? ಆತ್ಮ ಅಲ್ಲ, ಆತ್ಮನ ಮನಸ್ಸು. ಶಾಂತಿಧಾಮಕ್ಕೆ ಹೋಗೋದು ಅಂದ್ರೆ ಆತ್ಮನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗೋದು. ಯಾವಾಗ? ರೂಹಾನಿ ಡ್ರಿಲ್ಲನ್ನು ಮಾಡಿದಾಗ. ಪ್ರಶ್ನೆ, बाबा बच्चों को पुरुषार्थ कराते रहते हैं, लेकिन बच्चों को किस बात में बहुत स्ट्रिक्ट रहना चाहिए? ಬಾಬಾ ಮಕ್ಕಳಿಗೆ ಪುರುಷಾರ್ಥವನ್ನ ಮಾಡಿಸ್ತಾ ಇರ್ತಾರೆ, ಆದರೆ ಮಕ್ಕಳು ಯಾವ ಮಾತಿನಲ್ಲಿ ಬಹಳ ಸ್ಟ್ರಿಕ್ಟ್ ಆಗಬೇಕಾಗಿದೆ? ಬಾಬಾ ಹೇಳ್ತಾರೆ, पुरानी दुनिया को आग लगने के पहले तैयार हो, अपने को आत्मा समझ बाबा की याद में रहकर बाबा से पूरा वर्षा लेने का बहुत, इस चीज में बहुत स्ट्रिक्ट रहना है. ಈ ಹಳಿ ಜಗತ್ತಿಗೆ ಬೆಂಕಿಯಂತೂ ಹತ್ತೋದಿದೆ, ಅರ್ಥಾತ್ ಕಣ್ಣಿಗೆ ಕಾಣುವಂಥ ಸ್ಥೂಲ ಜಗತ್ತಿನ ಸಮಾಪ್ತಿಯಾಗೋದಿದೆ. ಅಂದಮೇಲೆ ಅಷ್ಟ್ರೊಳಗ, ಇದೇ ನಾಟಕದೊಳಗ ನಿನ್ನನ್ನ ಈ ಸುಟ್ಟು ಹೋಗುವಂಥ ಈ ಶರೀರದೊಳಗಿದ್ದು ಕೂಡ ಶರೀರದಿಂದ ಪರೆ ಅನುಭವ ಮಾಡ್ತಾ ಬಾಬಾ ಹೇಳ್ತಾರ, ಆತ್ಮ ಅಂತ ತಿಳಿದು ತಂದೆ ನೆನಪಿನಲ್ಲಿದ್ದುಕೊಂಡು ಪೂರ ಆಸ್ತಿಯನ್ನ ಪ್ರಾಪ್ತ ಮಾಡಿಕೊಳ್ರಿ. ಇದರಲ್ಲಿ ಬಹಳ ಸ್ಟ್ರಿಕ್ಟ್ ಆಗಬೇಕು ಅಂತಾರೆ ಬಾಬಾ. नापास नहीं होना, जैसे वह स्टूडेंट नापास होते हैं तो पछताते हैं, समझते हमारा वर्ष मुफ्त में चला गया. ಹೀಗೆ ಸ್ಟೂಡೆಂಟ್ಸ್ ನಪಾಸ್ ಆದ್ರು ಅಂದ್ರೆ ಅವರಿಗೆ ಪಶ್ಚಾತ್ತಾಪ ಆಗ್ತದ, ಅವ್ರು ಫೀಲ್ ಮಾಡ್ತಾರ, ನಮ್ದು ಇದೊಂದು ವರ್ಷ ಪೂರಾ ಹಿಂಗೆ ವ್ಯರ್ಥ ಆಯ್ತಲ್ಲ, ಎಷ್ಟು ವ್ಯರ್ಥವಾಗಿ ನಾವು ಕಳೆದು ಬಿಟ್ನಲ್ಲ, ಸ್ವಲ್ಪ ಪ್ರಯತ್ನ ಪಡಬೇಕಾಗಿತ್ತು ಅಂತ ಪಶ್ಚಾತ್ತಾಪ ಪಡ್ತಾರೆ. कोई तो कहते हैं नहीं पढ़ा तो क्या हुआ. ಎರಡು ಥರದ ಸ್ಟೂಡೆಂಟ್ ಇರ್ತಾರೆ ನಪಾಸ್ ಆದಂಥವ್ರೊಳಗೆ. ಒಬ್ರಂತಾರ ಹಾಗೇ ವರ್ಷ ಹೋಗ್ಬಿಡ್ತಲ್ಲ ಅಂತ, ಇನ್ನೊಬ್ರಂತಾರ ಫೇಲ್ ಆಗೀವಿ, ಆಗಲಿ ಬಿಡು ಏನಾಯ್ತು, ಓದಿಲ್ಲ ಅಂದ್ರೆ ಏನಾಯ್ತು, ಫೇಲ್ ಆಗಿವಷ್ಟೇ, ಹೀಗೂ ಅನ್ನೋರಿದ. ಲೇಕಿನ್ ತುಮ್ಹೇ ಬಹುತ್ ಸ್ಟ್ರಿಕ್ಟ್ रहना है. ಮಕ್ಕಳಿಗೆ ಇದ್ರಾಗ ಹಂಗೆ ಅನ್ಕೊಂಡಿರಿ, ಫೇಲ್ ಆದ್ರೆ ಏನಾಯ್ತು ಅಂತ, ಇದು ಕಲ್ಪದ ಫೇಲ್. ಅಲ್ಲಿದೆ ನೆಕ್ಸ್ಟ್ 1 ತಿಂಗಳಲ್ಲಿ ಎಕ್ಸಾಮ್ ಇರ್ತದ, 6 ತಿಂಗಳಲ್ಲರೇ ಇರ್ತದ, ಇಲ್ಲ ನೆಕ್ಸ್ಟ್ ಇಯರ್ ಒಳಗರೆ ಎಕ್ಸಾಮ್ ಇರ್ತದ, ಪಾಸ್ ಆಗಿ ಮುಂದೆ ಹೋಗ್ತಾರ. ಆದರೆ ಇದು ಹಾಗಲ್ಲ, ಇದು ಕಲ್ಪಕ್ಕೊಮ್ಮೆ ನಡೆಯುವ ಎಕ್ಸಾಮ್. ಒಮ್ಮೆ ಒಂದು ಕಲ್ಪದಲ್ಲಿ ಫೇಲ್ ಆಗಿಬಿಟ್ರೆ ಕಲ್ಪವೂ ಫೇಲ್ ಆಗಬೇಕಾಗ್ತದ. ಅದಕ್ಕಾಗಿ ಮಕ್ಕಳೇ ಬಹಳ ಸ್ಟ್ರಿಕ್ಟ್ ಆಗಿ ಇರಬೇಕಾಗಿದೆ. ಟೀಚರ್ ऐसा न कहे कि टू लेट. ಟೀಚರ್ ಎಂದಿಗೂ ಕೂಡ ತಮಗೆ ಈ ರೀತಿ ಹೇಳಬಾರ್ದು, ನಿಮ್ಮದು ಟೈಮ್ ಮುಗಿದಿದೆ ಅಂತ, ಟೈಮ್ ಓವರ್ ಅಂತ ಎಂದಿಗೂ ಹೇಳಬಾರ್ದು. ಟೀಚರ್ ಯಾರು? ಪರಂಪಿತ ಪರಮಾತ್ಮ, ಪರಂ ಶಿಕ್ಷಕ್. ಅವರು ಎಂದಿಗೂ ನಮ್ಗೆ ಹೀಗೆ ಹೇಳಬಾರ್ದು. ಅಂದರೆ ಕೇವಲ ಹೀಗೂ ಅಲ್ಲ, ಅಂದರೆ ಬಹಳ ಜನ ತಮಗೆ ತಾವೇ ಧೋಕಾ ಅನುಭವ ಮಾಡ್ತಾರೆ. ನಾವು ಬಾಬಾ ಹೇಳಿದಂತೂ ನಾವು ಮುರಳಿ ಕೇಳತ್ತೀವಿ, ನಮಗಂತೂ ಅಲ್ಲಲ್ಲ ಅಂತ. ಬಾಬಾ ಮುರಳಿ ಕೇಳುವ ವಿಷಯದೊಳಗೆ ಹೇಳ್ತಾ ಇಲ್ಲ, ಪಾಸ್ ಆಗೋ ವಿಷಯದಲ್ಲಿ ಹೇಳ್ತಾರೆ. ಅಂದರೆ ಸ್ಕೂಲೊಳಗೂ ಕೂಡ ರೆಗ್ಯುಲರ್ ಸ್ಟೂಡೆಂಟ್ ಆಗಿಯೂ ಕೂಡ ಅನೇಕರು ಫೇಲ್ ಆಗ್ತಾರೆ. ಹಾಗೆ ಕೇವಲ ಮುರಳಿ ಕೇಳೋದು ಪಾಸ್ ಅಲ್ಲ, ಸ್ಥಿತಿಯನ್ನು ಶ್ರೇಷ್ಠ ಮಾಡ್ಕೊಳ್ಳೋದು, ಸ್ಥಿತಿಯಲ್ಲಿ ಸ್ಥಿತಾಗಿರೋದಿದೆಯಲ್ಲ, ನಾಟಕದ ಯಾವುದೇ ಘಟನೆಯ ಪ್ರಭಾವ ಮನಸ್ಸಿನ ಮೇಲೆ ಆಗದಂತೆ ನನ್ನನ್ನು ನಾನು ಸದಾ ಸೇಫ್ ಇಟ್ಕೊಳ್ಳುವಂಥದ್ದೇನಿದೆಯಲ್ಲ, ಇದು ನಿಜವಾದಂತಹ ನಮ್ಮ ಮೇಲೆ ನಾವು ಒಂದು ವಿದ್ಯೆ ಮೇಲೆ ಗಮನ ಕೊಟ್ಟ ಹಾಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ಎಂದಿಗೂ ವಿದ್ಯಾಭ್ಯಾಸದಲ್ಲಿ ಆಗಬಾರ್ದು. ಟೀಚರ್ ಹೀಗೆ ಹೇಳಬಾರ್ದು, ಟೂ ಲೇಟ್. ಎದರಲ್ಲಿ ಟೂ ಲೇಟ್? ಯಾವ ಉನ್ನತ ಮುಕ್ತಿ, ಜೀವನ್ಮುಕ್ತಿಯ ಪದವಿ, ಯಾವುದು ಶ್ರೇಷ್ಠ ಸ್ಥಿತಿ, ಯಾವ ಸೈಲೆನ್ಸ್ನ ಅನುಭೂತಿ ಇದೇ ಸಮಯದಲ್ಲಿ ಮಾಡಬೇಕು, ಇದು ಮಾಡುವ ಸಮಯದಲ್ಲಿ ಸಮಯವನ್ನು ವ್ಯರ್ಥ ಮಾಡಿ ಎಲ್ಲ ಮುಗಿದ ಮೇಲೆ ಬಾಬಾ ನಾನು ಹೀಗಾಗಬೇಕು ಅಂತಂದಾಗ ಬಾಬಾ ಹೇಳ್ತಾರ, ಮಗು ಟೂ ಲೇಟ್ ಅಂತ. ಮುರಳಿಯ ಮುಖ್ಯ ಸಾರ್, ಮಧುರ ಮಕ್ಕಳೇ, ಮಾಯಾ से बचने के लिए संग दोष से अपनी बहुत संभाल करने है. ಮಾಯೆಯಿಂದ ಉಳಿದುಕೊಳ್ಬೇಕು ಅಂತಂದರೆ ಸಂಘ ದೋಷದಿಂದ ನಿಮಗೆ ನೀವು ಬಹಳ ಸಂಭಾಲನೆ ಮಾಡ್ಕೋಬೇಕಾಗಿದೆ. ಸಂಘ ದೋಷ ಅಂದರೆ ಪುರುಷಾರ್ಥದ ಫಸ್ಟ್ ಸ್ಟೇಜ್ ಒಳಗೆ ಹಿಂಗೆ ಅನಿಸ್ತಾ ಇತ್ತು, ಜನ ಈ ಜಗತ್ತಿನೊಳಗೆ ಅವ್ರ ಸಂಘದಲ್ಲಿ ಹೋದ್ರೆ ನಮಗೆ ಅವ್ರ ದೋಷ ಅಂಟ್ಕೊಳ್ತದ, ನಾವು ಎಲ್ಲರ ಸಂಘದಲ್ಲಿ ಹೋಗಬಾರ್ದು ಅಂತ. ಪುರುಷಾರ್ಥದ ಮತ್ತೊಂದು ಸ್ಟೇಜ್ ಬಂತು, ಮತ್ತೊಂದು ಫೇಸ್. ಆಗ ಅನಿಸ್ತಿತ್ತು
ಅರೆ ಬಿ ಕೆ ಬ್ರಾಹ್ಮಣ್ ಪರಿವಾರದವ್ರಿಗೂ ಕೂಡ ಅಂಥ ಜನ ಅದಾರ, ಅಂಥವ್ರಿಂದ ನಾವು ಬಹಳ ದೂರ ಎಚ್ಚರಿಕೆಯಿಂದ ಇರಬೇಕು ಅಂತ. ಈಗ ಸೂಕ್ಷ್ಮ ಪುರುಷಾರ್ಥದಲ್ಲಿ ಈ ರೀತಿ ಅನುಭವ ಆಗ್ತಾ ಇದೆ. ಹೊರಗಿನ ಜನ, ಕಣ್ಣಿಗೆ ಕಾಣುವಂತಹ ಜನರ ಸಂಘ ದೋಷದ ಮಾತು ಹೇಳ್ತಿಲ್ಲ ಬಾಬಾ. ನಾ ಆತ್ಮ ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗ್ಲಿಕ್ಕೆ ಮೂಲ ಮನಸ್ಸೇನಿದೆ, ಆ ಮೂಲ ಮನಸ್ಸಿಗೆ ಹೇಳ್ತಿದ್ದಾರೆ ಬಾಬಾ, ನೋಡು ನೀನು ಸಂಘ ದೋಷದಾಗ ಬರಬೇಡ. ಯಾರ ಸಂಘ ದೋಷದಾಗ? ರೋಲ್ನ ಮನಸ್ಸು, ಮಾಯಾ ಮನಸ್ಸು. ಯಾವ ಮನಸ್ಸು ಮಾಯೆ ಜೊತೆಗೆ ಅಟ್ಯಾಚ್ಡ್ ಆಗಿದೆ, ಮಾಯೆ ಜೊತೆಗೆ ಕ್ಲೋಸ್ ಇದೆ, ಆ ಮನಸ್ಸಿನ ದೇಹಬಾನದ ವಿಚಾರಗಳ ಸಂಘದಲ್ಲಿ, ಸಂಘ ದೋಷದಲ್ಲಿ ಸಿಕ್ಕಾಕೋಬೇಡ ಅಂತಂದ್ರೆ ಬೇರೆಯವ್ರ ವಿಚಾರ ಅಲ್ಲ, ಸ್ವಯಂನ ರೋಲ್ನ ಮನಸ್ಸಿನ ಅನೇಕ ನೆಗೆಟಿವ್ ಭಾವ ಸ್ವಭಾವದ ಸಂಘ ದೋಷದಲ್ಲಿ ಬರಬೇಡ ಅಂತ ಹೇಳ್ತಾರೆ ಬಾಬಾ. ಅಪ್ನಿ ಲೈನ್ ಕ್ಲಿಯರ್ ರಖನಿ ಹೇ. ಲೈನ್ ಕ್ಲಿಯರ್ ಅರ್ಥಾತ್ ಸತ್ಯವಾದ ಆತ್ಮ ನಾನು ಮಾತ್ರ, ಬಾಕಿ ಬಾಬಾ. ಇವ್ರು ಬಿಟ್ರೆ ಇಲ್ಲಿ ಯಾವುದೂ ಸತ್ಯ ಇಲ್ಲ. ಯಾರನ್ನಾದ್ರೂ ಜೀವಂತ ಮಾಡ್ಕೊಂಡು ಮನಸ್ಸಿನಲ್ಲಿ ಇಟ್ಕೋತೀನಂತಂದ್ರೆ ಇದಕ್ಕೆ ಕ್ಲಿಯರ್ ಅಂತ ಹೇಳೋದಿಲ್ಲ. ಶ್ವಾಸ ವ್ಯರ್ಥ ನಹಿ ಗವಾನೆ ಹೇ, ಜ್ಞಾನ ಸೆ ಸಫಲ್ ಕರ್ನೆ ಹೇ. ಯಾವ ನಿಮ್ಮ ಒಂದೊಂದು ಶ್ವಾಸವೂ ವ್ಯರ್ಥವಾಗಿ ಹೋಗಬಾರ್ದು, ನಿಮ್ಮ ಒಂದೊಂದು ಶ್ವಾಸನೂ ಕೂಡ ಸಫಲ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಜಿತ್ನಾ ಸಮಯ ಮಿಲೆ योग बल जमा करने के लिए रूहानी ड्रिल का अभ्यास करना है. ಎಷ್ಟೆಷ್ಟು ಸಮಯ ಸಿಗ್ತದೋ ಯೋಗ ಬಲ ಜಮಾ ಮಾಡ್ಕೊಳ್ಳೋದಕ್ಕಾಗಿ ರೂಹಾನಿ ಡ್ರಿಲ್ನ ಅಭ್ಯಾಸವನ್ನ ಮಾಡ್ರಿ. ಅಭಿ ಕೊಯ್ ನಯೇ ಬಂಧನ್ ನಹಿ ಬನಾನೆ ಹೇ. ಬಾಬಾ ಹೇಳ್ತಾರೆ, ಯಾವುದೇ ಸಂಬಂಧ, ಯಾವುದೇ ಮಾತು, ಯಾವುದೇ ವ್ಯಕ್ತಿ ಈ ಮನಸ್ಸಿನ ಸ್ಕ್ರೀನ್ ಮೇಲೆ ಹಾಯ್ದು ಹೋಗುವಾಗ ಯಾವುದಕ್ಕೆ ನಾನು ನಂದು ಅನ್ಕೋತೀನಿ, ಇದು ನನ್ನ ಸಂಬಂಧ, ಇದು ನನ್ನವರು, ಇದು ನನ್ನ ಮಾತ, ಇದು ನನ್ನ ವಿಚಾರ, ಇದು ನನ್ನ ಟ್ಯಾಲೆಂಟ್, ಅದು ಬಂಧನ ಆಗ್ತದೆ. ಬಾಬಾ ಅಂತಾರೆ, ಹೊಸ ಬಂಧನಗಳನ್ನು ಹೊಸದಾಗಿ ಮಾಡ್ಕೋಬೇಡ್ರಿ. वरदान, बाबा की छत्र छाया के अनुभव द्वारा विघ्न विनाशक की डिग्री लेने वाले अनुभवी मूर्त भव. ಬಾಬಾರ ಛತ್ರ ಛಾಯೆಯ ಅನುಭವದ ಮೂಲಕ ವಿಘ್ನ ವಿನಾಶಕ ಡಿಗ್ರಿಯನ್ನು ಪಡೆದುಕೊಳ್ಳುವಂಥ ಅನುಭವಿ ಮೂರ್ತರು ಆಗ್ರಿ. ಜಹಾ ಬಾಬಾ ಸಾಥ್ ಹೇ ವಹ ಕೋಯಿ ಕುಚ್ ಭಿ ನಹಿ ಕರ್ ಸಕ್ತಾ. ಎಲ್ಲಿ ಪರಮಾತ್ಮನ ಸಾಥ್ ಇದೆ, ಅರ್ಥಾತ್ ನಾನು ಬಾಬಾ ಕಂಬೈನ್ಡ್ ಇದ್ದೀವಿ ಅಂತಂದರೆ ಅಲ್ಲಿ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯ ಸಾಥ್ ಕ ಅನುಭವ ಹಿ ಛತ್ರ ಛಾಯಾ ಬನ್ ಜಾತಾ ಹೇ. ನನ್ನ ಬಾಬಾ ಎಲ್ಲಿ ಸಾಥ್ ಇದೆ, ಎಲ್ಲಿ ಜೊತೆ ಇದ್ದೀವಿ ನಾವಿಬ್ಬರು, ನಾನು ಮತ್ತು ಬಾಬಾ, ಅಲ್ಲಿ ಈ ನೆನಪೇ, ಈ ಸ್ಮೃತಿಯೇ ಛತ್ರ ಛಾಯೆ ಥರ ನನ್ನ ರಕ್ಷಣೆ ಮಾಡ್ತದೆ. बाप दादा बच्चों की सदा रक्षा करते ही है, पेपर आते हैं आप लोगों को अनुभवी बनाने के लिए. देखो, ಸೊ ಬಾಬಾ ಅನೇಕ ಬಾರಿ ಹೇಳ್ತಾರೆ, ಬಾಬಾ ಅದಾರ ಅಂತ ತಿಳ್ಕೊತೀವ್ರಿ, ಆದರೂ ಬಾಬಾ ಈ ರೀತಿ ಪರೀಕ್ಷೆಗಳನ್ನು ಯಾಕೆ ಮಾಡ್ತಾರೆ ಅಂತ. ಪರೀಕ್ಷಾ ಡ್ರಾಮಾ ಅನುಸಾರ ಬರ್ತಾ ಇದ್ದಾವ. ಬಾಬಾ ಜೊತೆಯಲ್ಲಿದ್ದಾರೆ, ಬಾಬಾ ಜೊತೆಯಲ್ಲಿದ್ರೂ ಪರೀಕ್ಷೆ ತಪ್ಪೋದಿಲ್ಲ. ಸೊ ಬಾಬಾ ಜೊತೆಯಲ್ಲಿದ್ದಾಗ ಏನು ಪರೀಕ್ಷೆ ಬರ್ತಾವ, ಮತ್ತಷ್ಟು ಅನುಭವಿಯನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾವೆ. ನಾನು ಎಷ್ಟು ಸ್ಥಿರ ಇದ್ದೀನಿ, ಎಷ್ಟು ಗಟ್ಟಿ ಇದ್ದೀನಿ ಅನ್ನಲಿಕ್ಕೆ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾವೆ. ಅಂದ ಮೇಲೆ ಸದಾ ತಿಳ್ಕೊಡ್ರಿ, ಸಮಜ್ನಾ ಚಾಹಿಯೇ ಕಿ ಯೇ ಪೇಪರ್ ಕ್ಲಾಸ್ ಆಗೆ ಬಢಾನೆ ಕೆ ಲಿಯೇ ಆ ರಹೆ ಹೇ. ಈ ಎಲ್ಲ ಪೇಪರ್ಗಳು ಅಂದರೆ ಎಷ್ಟೆಷ್ಟು ಮಗು ಪೇಪರ್ ಬರೀತಾನೋ, ಎಕ್ಸಾಮ್ಗೆ ಅಟೆಂಡ್ ಆಗ್ತಾನೋ, ಅವನು ಮುಂದಿನ ಕ್ಲಾಸಿಗೆ ಟ್ರಾನ್ಸ್ಫರ್ ಆಗ್ತಾನೆ. ಹಾಗೆ ಬಾಬಾ ಹೇಳ್ತೀನಿ, ನೀವು ಎಷ್ಟು ಪರೀಕ್ಷೆಗಳನ್ನು ಬರೀತೀರಿ ಅಷ್ಟಷ್ಟು ನೀವು ನಿಮ್ಮ ಕ್ಲಾಸಿಂದ ಮುಂದೆ ಹೋಗ್ತೀರಿ. इससे ही सदा के लिए विघ्न विनाशक की डिग्री और अनुभवी मूर्त बनने का वरदान मिल जाएगा. ಇದರಿಂದ ವಿಘ್ನ ವಿನಾಶಕರಾಗುವಂತಹ ಡಿಗ್ರಿ ಹಾಗೂ ಅನುಭವಿ ಮೂರ್ತಾಗುವಂತಹ ವರದಾನ ಬಾಬಾರವರಿಂದ ಸಿಗ್ತದೆ. यदि अभी कोई थोड़ा शोर करते या विघ्न डालते भी है तो धीरे धीरे ठंडे हो जाएंगे. ಅಂಡರ್ಲೈನ್, ಏನಾದರೂ ಸ್ವಲ್ಪ ವಿಘ್ನ ಹಾಕಲಾಗ್ತಾ ಇದೆ, ಒಂದು ಸ್ವಲ್ಪ ಸಮಸ್ಯೆ ಅನ್ನಿಸ್ತಾ ಇದೆ ಅಂತಂದ್ರೆ ಅದು ಒಂದು ದಿನ ಶಾಂತವಾಗಿ ಹೋಗ್ತದೆ. ಒಂದು ಈ ವಿಘ್ನ ಹಾಕುವಂತಹ ಮಾತು ರೋಲ್ನ ಮನಸ್ಸಿನ ಮುಂದೆ ಯಾರಾದರೂ ಇಂತಹ ವ್ಯಕ್ತಿ, ವಸ್ತು, ಪರಿಸ್ಥಿತಿ ಹೀಗೆ ಬಂದು ಪದೇ ಪದೇ ವಿಘ್ನ ಆಗ್ತಾ ಇದೆ ಅಂತಂದ್ರೆ ಇಲ್ಲ, ನೀವೇನು ಅದನ್ನು ಸೀರಿಯಸ್ ಆಗಿ ತಗೋಬೇಡ್ರಿ. ಒಂದಿಲ್ಲ ಒಂದು ದಿನ ನಿಮ್ಮ ಸ್ಥಿತಿ ಅನುಸಾರ ಅದು ಶೀತಲ ಆಗ್ತದೆ, ಶಾಂತ ಆಗಿಬಿಡುತ್ತೆ ಪರಿಸ್ಥಿತಿ ಅಂತಾರೆ ಬಾಬಾ. ಇನ್ನೊಂದು ವಿಘ್ನ ಬರುವುದು ಅಂದರೆ ನಾನು ನಿರಂತರ ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ ಯಾವ ನೆನಪುಗಳು,
ಯಾವ ಮಾತುಗಳು ವಿಘ್ನ ಆಗ್ತಾ ಇದೆ, ನಾನು ನೆನಪಿನ ಸ್ಥಿರತೆಯನ್ನು ಸಾಧಿಸಿದಂತೆ ಈ ವಿಘ್ನಗಳು ಸಮಾಪ್ತಿ ಆಗಲಿಕ್ಕೆ ಶುರುವಾಗ್ತವೆ. स्लोगन, जो समय पर सहयोगी बनते हैं उन्हें एक का पदम गुಣ ಫಲ್ ಮಿಲ್ ಜಾತಾ. ಯಾರು ಸಮಯ ಅನುಸಾರ ಸಹಯೋಗಿ ಆಗ್ತಾರೆ ಅವರಿಗೆ ಒಂದಕ್ಕೆ ಪದಮ ಪಟ್ಟು ಫಲ ಸಿಗ್ತದೆ. ಅಂಡರ್ಲೈನ್, ಸಮಯ ಅನುಸಾರ. ಯಾವಾಗ ಬಾಬಾರವರಿಗೆ ವಿಶ್ವ ಪರಿವರ್ತನೆಗಾಗಿ ಮನಸ್ಸಿನ ಶಕ್ತಿ ಬೇಕಾಗಿದೆ, ಸೈಲೆನ್ಸ್ನ ಪವರ್ ಬೇಕಾಗಿದೆ, ಯಾವಾಗ ಬಾಬ್ ದಾದಾರವರಿಗೆ ವಿಶ್ವ ಸಂಗಮ ಯುಗವನ್ನು ಮುಂದುವರಿಸಲಿಕ್ಕೆ ಏನು ತನು ಮನ ಧನ ಮನಸ ವಾಚ ಕರ್ಮಣ ಸಹಯೋಗ ಬೇಕಾಗಿದೆ ಮಕ್ಕಳಿಂದ, ಆ ಮಕ್ಕಳಿಗೆ ಪದಂ ಪತಿಗಳನ್ನಾಗಿ ಮಾಡೋ ಸಲುವಾಗಿ ಅವಾಗ್ಲೇ ಸಹಯೋಗ ಕೊಡ್ರಿ ಅಂತಾರೆ ಬಾಬಾ. ಸಮಯ ಅನುಸಾರ ಯಾರು ಸಹಯೋಗಿ ಆಗ್ತಾರೋ ಅವರಿಗೆ ಒಂದಕ್ಕೆ ಪದಂ ಗುಣ ಫಲ್ ಅವಶ್ಯ ಸಿಗ್ತದೆ. ಅವ್ಯಕ್ತಿಶಾರೆ. ಈಗ ಸಂಪನ್ನತ್ವ ಕರ್ಮಾತೀತ ಆಗುವಂಥ ಧುನ್ ಲಗನ್ ಏರಿಸ್ಕೊಡ್ರಿ. जिसे देखना सुनना सुनाना ये विशेष कर्म सहज अभ्यास में आ गया. ನೋಡ್ರಿ, ನೋಡುವುದು ಕೇಳುವುದು ಹೇಳುವುದು ಇವೆಷ್ಟು ಸಹಜ ಆಗಿಬಿಟ್ಟಿದೆಯಲ್ಲ ಅಭ್ಯಾಸ. ऐसा ही कर्मातीत बनने के स्टेज कर्म को समेटने की शक्ति से अकर्मी अर्थात कर्मातीत बन जाओ. विशेष विशेष अंडरलाइन, अकर्मी बन जाओ. अकर्मी, कर्मी अर्थात कर्म ಮಾಡೋರು, ಈ ರೋಲ್. ಅಕರ್ಮಿ ಯಾರು? ಆತ್ಮ. ಆತ್ಮ ಏನೂ ಕೆಲಸ ಮಾಡೋದಿಲ್ಲ, ಏನೂ ಮಾಡದಂತಹ ಆತ್ಮ ನಾನು. ಇಷ್ಟೆಲ್ಲ ಓಡಾಡಿ ಆಕ್ಟಿವ್ ಆಗಿ ಮಾಡಿದೆ ಅನ್ನುವಂಥ ಈ ರೋಲ್ ನಾನಲ್ಲ. ಏನನ್ನೂ ಮಾಡದೇ ಇರುವಂತಹ ಅಕರ್ಮಿ ಆತ್ಮ ನಾನು. ಅದಕ್ಕೆ ಬಾಬಾ ಅಂತಾರ, ನಿನ್ನದು ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು ಅಂದರೆ ಕರ್ಮವನ್ನ ಸಮೇಟಿಸ್ಕೊಂಡು ಅಕರ್ಮಿ ಅರ್ಥಾತ್ ಕರ್ಮಾತೀತ ಆಗ್ಬಿಡ್ರಿ. एक है कर्म अधीन स्टेज, दूसरी है कर्मातीत स्टेज. ಒಂದು ಕರ್ಮಕ್ಕೆ ಅಧೀನಾಗಿ ಮಾಡುವುದು, ಇನ್ನೊಂದಾಗಿದೆ ಕರ್ಮಾತೀತ ಸ್ಥಿತಿ. कर्म अधिकारी स्टेज तो चेक करो मुझ कर्मेंद्रिय जीत स्वराज्य अधिकारी राजाओं की राज्य कारोबार ठीक चल रही है. अंडरलाइन, ಚೆಕ್ ಮಾಡ್ಕೊಳ್ರಿ. ಸ್ವದರ್ಶನ್ ಚಕ್ರಧಾರಿ, ಕರ್ಮೇಂದ್ರಿಯಗಳ ಮೇಲೆ ಜೀತಾಗಿರುವಂಥ ಸ್ವರಾಜ್ಯ ಅಧಿಕಾರಿ, ರಾಜ್ಯ ಕಾರೋಬಾರ್ ಅಂದರೆ ನಾ ಆತ್ಮ ರಾಜ. ಈ ನನ್ನ ರಾಜ್ಯದೊಳಗ, ಈ ಕಿಂಗ್ಡಮ್ ಒಳಗ ಮನಬುದ್ಧಿ ಸಂಸ್ಕಾರಗಳ ಒಂದು ಆಡಳಿತ ಹೆಂಗೆ ನಡೀತಾ ಇದೆ ಅಂತ ಚೆಕ್ ಮಾಡ್ಕೊಡ್ರಿ ಅಂತಾರೆ ಬಾಬಾ. ವಿಶೇಷವಾಗಿ ಬಾಬಾ ಇವತ್ತು ಅಕರ್ಮಿ ಅನುಭವ ಮಾಡ್ರಿ. ನಾನು ಕರ್ತ ಅಲ್ಲ, ನಾನು ಮಾಡುವಂಥವನಲ್ಲ, ಮಾಡುವಂಥವಳಲ್ಲ, ನಾ ರೋಲ್ ಅಲ್ಲ. ಮಾಡೋದು ರೋಲ್, ಮಾಡಿಸೋರು ಡ್ರಾಮಾ ಮೂಲಕ, ಡ್ರಾಮಾ ಅನುಸಾರ ಇದೇನು ರೋಲ್ ಮಾಡ್ತಾ ಇದೆ ಇದು ನಾನು ಮಾಡ್ತಾ ಇಲ್ಲ. ನಾ ಕೇವಲ ಈ ರೋಲ್ನಲ್ಲಿ ಉಪಸ್ಥಿತಿದ್ದೇನೆ. ಕೇವಲ ಈ ರೋಲ್ನಲ್ಲಿ ಉಪಸ್ಥಿತ ಆಗಿ ಈ ನಾಟಕದ ವೀಕ್ಷಣೆ ಮಾಡ್ತೀನಿ. ನಾ ಜಡ್ಜ್ ಮಾಡೋದಿಲ್ಲ, ನಾನು ಇಂಟರ್ಫಿಯರ್ ಮಾಡೋದಿಲ್ಲ, ನಾನು ಯಾವುದೇ ಕರ್ಮ ಮಾಡೋದಿಲ್ಲ. ಇದು ಎಲ್ಲವನ್ನ ಮಾಡುವಂಥದ್ದು ಯಾವುದಿದೆ? ರೋಲ್ನ ಮನಸ್ಸು, ಡ್ರಾಮಾ ಅನುಸಾರ. ಅಂದಮೇಲೆ ಬಾಬಾ ಹೇಳ್ತಾರೆ ಅಕರ್ಮಿ ಅಥವಾ ಕರ್ಮಾತೀತ ಸ್ಥಿತಿಯ ಒಂದು ಅಭ್ಯಾಸ, ಸತ್ಯದ ಅನುಭವವನ್ನು ಮಾಡ್ರಿ. ಅಂದರೆ ನಾ ಮಾಡಬಾರ್ದಾಗಿತ್ತು, ನಾ ಇನ್ನೂ ಮಾಡಬೇಕು, ಇದು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳೋದು. ಯಾಕಂದ್ರೆ ನಾ ಕರ್ಮನೇ ಮಾಡೋದಿಲ್ಲ, ಯಾಕಂದ್ರೆ ನಾ ಆತ್ಮನೇ ಕರ್ಮಾತೀತಿದ್ದೀನಿ, ನಾ ಆತ್ಮ ಅಕರ್ಮ ಇದ್ದೀನಿ. ಅಂದಮೇಲೆ ಬಾಬಾ ಹೇಳ್ತಾರ ಆ ಅಕರ್ಮಿ ಆಗಿರುವ ಸ್ಥಿತಿಯ ಅನುಭವವನ್ನು ಮಾಡಿ ನೋಡ್ರಿ. ಓಂ ಶಾಂತಿ. ಅನುಭವ ಮಾಡೋಣ. ಈ ಸೃಷ್ಟಿ ನಾಟಕದಲ್ಲಿ ನಾನು ಆತ್ಮ, ನಾನಾಗಿರುವ ಅನುಭವ ಮಾಡೋದಕ್ಕಾಗಿ ಈ ಶರೀರ ರೂಪಿ ವಸ್ತ್ರದಲ್ಲಿ ಪ್ರವೇಶ ಮಾಡಿ ನಾ ಆತ್ಮ ಶಾಂತವಾಗಿರುವ, ಎಲ್ಲದರಿಂದಲೂ ಮುಕ್ತವಾಗಿರೋ ಅನುಭವವೂ ಮಾಡಿದೆ. ಬಂಧನ ಎಂದರೇನು, ಅಶಾಂತಿ ಎಂದರೇನು ಎನ್ನುವ ಅನುಭವವು ಇದೇ ಶರೀರದಲ್ಲಿದ್ದೇ ಮಾಡಿದೆ. ಆದರೆ ಅಶಾಂತಿ, ದುಃಖ, ಚಿಂತೆ ಇದು ಯಾವುದೇ ನಕಾರಾತ್ಮಕ ವಸ್ತು ಅಲ್ಲ, ಕೇವಲ ಈ ನಾಟಕದ ಭಾಗ ಮಾತ್ರ, ಕಲ್ಪನೆ ಮಾತ್ರ. ನಾನು ಆತ್ಮ ಸದಾ ಶಾಂತ, ಸದಾ ಮುಕ್ತ ಹಾಗೂ ಸದಾ
ಸ್ವತಂತ್ರವಾಗಿದ್ದೇನೆ. ನಾನು ಅಕರ್ತ ಆತ್ಮ, ಕರ್ಮದಿಂದ ಪರೆ, ಕರ್ಮಾತೀತ ಸ್ಥಿತಿ ಅನುಭವ ಮಾಡ್ತಾ ಇದ್ದೀನಿ. ಇದೇ ನನ್ನ ಸತ್ಯ, ಮೂಲ ಸತ್ಯ. ನಾನು ಆತ್ಮ, ಕರ್ಮ ಆಗುತ್ತಿರುವುದನ್ನು, ಕರ್ಮ ಮಾಡುತ್ತಿರುವುದನ್ನು, ಮಾಡಿಸುತ್ತಿರುವುದನ್ನು ಕೇವಲ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಯಾಕೆಂದರೆ ನಾನು ಅಕರ್ತಾ ಇದ್ದೀನಿ. ಓಂ ಶಾಂತಿ.